ಓಂ ಶ್ರೀ ಮಂಜುನಾಥಾಯ ನಮಃ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿರ ಅಂತ ಭಾವಿಸ್ಕೊಳ್ತೀನಿ. ನಾವು ಮಂಜುನಾಥ ಸ್ವಾಮಿಯ ದರ್ಶನ ಮಾಡೋಕ್ಕೆ ಧರ್ಮಸ್ಥಳಕ್ಕೆ ಬಂದಿದ್ದೆ. ಧರ್ಮಸ್ಥಳಕ್ಕೆ ಬಂದರೆ ಈ ಒಂದು ಜಾಗವನ್ನು ನಾವು ಮರೆಯೋಕ್ಕಾಗಲ್ಲ. ತುಂಬ ಅದ್ಭುತವಾಗಿದೆ ನೋಡಿ. ಗಂಟೆ ಈಗ ಹೊಸದಾಗಿ ಮಾಡಿರುವಂತಹ ಒಂದು ಗಂಟೆ. ಅಕ್ಕಪಕ್ಕ ಅಣ್ಣಪ್ಪ ಸ್ವಾಮಿ ಹಾಗೆ ಗೋಮಟೇಶ್ವರ ಒಂದು ವಿಗ್ರಹ ಎಲ್ಲ ನೋಡ್ಬೋದು. ಬೆಟ್ಟ ಇದೆ, ಗೋಮಟೇಶ್ವರ ಬೆಟ್ಟ ಎಲ್ಲ ಇದೆ, ಅದೆಲ್ಲ ನಿಮಗೆ ತೋರಿಸ್ತೀನಿ ನೋಡಿ. ಈ ಸುತ್ತಲೂ ಸುಂದರವಾದ ಹಸಿರಿನ ವಾತಾವರಣದಲ್ಲಿ ನಮ್ಮ ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನ ಮಾಡೋದೇ ಒಂದು ತುಂಬ ಅದ್ಭುತವಾದ ದಿನ ಅಂದ್ಕೋಬೋದು ನಾನು. ಯಾಕೆಂದರೆ ಮಳೆ ಬಂದಾಗ ನೋಡೋಕ್ಕೆ ಚೆಂದ. ನಮ್ಮ ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನ ಮಾಡೋಕ್ಕೆ ಇನ್ನೂ ಅದ್ಭುತವಾದ ದರ್ಶನ ಮಾಡ್ಬೋದು. ನೇತ್ರಾವತಿ ನದಿ ತುಂಬ ಹರಿತಾ ಇದೆ, ಅದು ಕೂಡ ನಿಮಗೆಲ್ಲ ತೋರಿಸ್ತೀನಿ. ತುಂಬ ಚೆನ್ನಾಗಿದೆ ಈ ಒಂದು ಗಂಟೆ, ಅದ್ಭುತವಾದ ಗಂಟೆ. ಈ ಒಂದು ಮಂಜುನಾಥ ಸ್ವಾಮಿಯ ದ್ವಾರ ಬಾಕಲದ ಎದುರುಗಡೆ ಇದೆ, ಎಂಟ್ರೆನ್ಸಲ್ಲಿ ಇದೆ. ತುಂಬ ಚೆನ್ನಾಗಿದೆ. ಪಕ್ಕ ಒಂದು ದೇವಸ್ಥಾನ ತುಂಬ ಚೆನ್ನಾಗಿದೆ ನೋಡಿ. ಇದು ಗೋಮಟೇಶ್ವರ ಹೋಗುವಂತಹ ಒಂದು ವಿಳಾಸ ಹಾಗೂ ಇದಾಕಿದ್ದಾರೆ, ಬೋರ್ಡ್ ಹಾಕಿದ್ದಾರೆ. ಇಲ್ಲಿ ನೋಡ್ಬೋದು ನೀವು ನೋಡಿ. ನಮ್ಮ ಪರಮೇಶ್ವರ ಸ್ವಾಮಿಯು ಅದ್ಭುತವಾಗಿ ಕಾಣುವಂತಹ ಒಂದು ವಿಗ್ರಹ ಇದೆ ನೋಡಿ. ಈ ಪರಮೇಶ್ವರ ಜಾಗದ ಒಂದು ವಿಗ್ರಹದ ಜಾಗಕ್ಕೆ ಬಂದು ನಾವು ಕೂತ್ಕೊಂಡು ಒಂದು 10 ನಿಮಿಷ ದೇವರ ಜ್ಞಾನವನ್ನು ಮಾಡಿದರೆ ನಮ್ಮ ಪಾಪ ಕರ್ಮಗಳೆಲ್ಲ ಕಳೆದು ಹೋಗುವಂತಹ ಒಂದು ಅದ್ಭುತವಾದ ಶಕ್ತಿಯುಳ್ಳ ಪರಮೇಶ್ವರನ ವಿಗ್ರಹ. ಹಾಗೆ ನಂದಿ ವಿಗ್ರಹ ತುಂಬ ಅದ್ಭುತವಾಗಿದೆ ನೋಡಿ. ಅಣ್ಣಪ್ಪ ಸ್ವಾಮಿಯ ಒಂದು ಬೆಟ್ಟ ಕೆಳಗಡೆ ನೋಡಿ, ಇಲ್ಲಿ ಪಾದ ಇದೆ. ನಾವು ಬೆಟ್ಟ ಹತ್ತಬೇಕು. ನಾನು ಹಾಗಾಗಿ ಹತ್ತಕ್ಕಾಗಿಲ್ಲ. ಹಾಗೆ ಇಲ್ಲೇ ಕೆಳಗಡೆ ನಿಮಗೆಲ್ಲ ತೋರಿಸ್ತೀನಿ. ಅಣ್ಣಪ್ಪ ಸ್ವಾಮಿಯ ವಿಗ್ರಹ ನೋಡಬೇಕು, ಮೇಲ್ಗಡೆ ಹೋಗಬೇಕು. ಇಲ್ಲಿ ಪಾದ ಇದೆ. ಇಲ್ಲಿ ಎಲ್ಲ ಪಾದಕ್ಕೆ ಪೂಜೆ ಮಾಡ್ತಾರೆ ಕೆಲವೊಬ್ಬರು. ಬೆಟ್ಟನೂ ಕೂಡ ಹತ್ಬೋದು. ನಾನು ಹತ್ತಕ್ಕಾಗಲಿಲ್ಲ, ಯಾಕೆಂದರೆ ನನಗೆ ಸಮಯ ಆಗಲಿಲ್ಲ. ಹಾಗಾಗಿ ನಿಮಗೆಲ್ಲ ತೋರಿಸ್ತೀನಿ. ಮಳೆ ಬೇರೆ ಬರ್ತಾಯಿತ್ತು, ಅದೆಲ್ಲ ಇದೆ ನೋಡಿ. ಶ್ರೀ ಮಂಜುನಾಥ ಸ್ವಾಮಿಯ ಅನುದಾನಿತ ಶಾಲೆ ಕೂಡ ಇದೆ. ಎಲ್ಲ ಪ್ರಾಥಮಿಕ ಶಾಲೆ ಎಲ್ಲ ಇದೆ ಇಲ್ಲೆಲ್ಲ. ಹಾಗೆ ನೋಡ್ಬೋದು. ತುಂಬ ಅದ್ಭುತವಾಗಿದೆ ಎಲ್ಲ. ಇಲ್ಲಿ ಮಕ್ಕಳುಗಳಿಗೆಲ್ಲ ಅನುಕೂಲ ಇದೆ. ಎಲ್ಲ ತರಹ ಮಂಜುನಾಥ ಸ್ವಾಮಿ ಅನುದಾನಿತ ಶಾಲೆಗಳೆಲ್ಲ ಮಾಡಿದ್ದಾರೆ. ತುಂಬ ಸಹಾಯ ಕೂಡ ಎಲ್ಲ ಬಡವರಿಗೆ ಬಗ್ಗರಿಗೆಲ್ಲ ಸಹಾಯ ಮಾಡ್ತಾರೆ. ನಾನು ಕೂಡ ಮಂಜುನಾಥ ಸ್ವಾಮಿಯ ಟ್ರಸ್ಟಲ್ಲಿ ನಾನು ಒಂದು ದುಡ್ಡು ತಗೊಂಡಿದ್ದೀನಿ. ಇವಾಗೆಲ್ಲ ಕ್ಲಿಯರ್ ಆಯಿತು ನಮ್ಮದು. ಬಡವರಿಗೆಲ್ಲ ಭಾರಿ ಅನುಕೂಲ ಮಾಡ್ತಾರೆ. ಹಾಗಾಗಿ ಮಂಜುನಾಥ ಸ್ವಾಮಿ ದೇವಸ್ಥಾನ ದೇವರು ನಮಗೆ ತುಂಬ ಇಷ್ಟ. ಮನೆ ದೇವರ ಥರ ನಾವು ನೋಡ್ಕೊತೀವಿ ಮಂಜುನಾಥ ಸ್ವಾಮಿಯ. ನಮಗೂ ಕೂಡ ಆ ತಂದೆ ಅನುಗ್ರಹಿಸ್ತಾರೆ. ಇಲ್ಲಿ ನೋಡಿ ಕೆಲವೊಂದು ಊರಿನ ತೇರುಗಳಿದೆ. ಇಲ್ಲಿ ಹಳೆಯ ತೇರುಗಳು ನೋಡಿ, ಇಲ್ಲೆಲ್ಲ ಇಟ್ಟಿದ್ದಾರೆ ತೋರ್ಸೋಕ್ಕೆ. ತುಂಬ ಅದ್ಭುತವಾದ ತೇರುಗಳು. ಈ ಒಂದು ತೇರು ಹಳೆಯ ಕಾಲದ ಒಂದು ಅದ್ಭುತವಾದ ತೇರು, ತುಂಬ ಚೆನ್ನಾಗಿದೆ. ಚಿಕ್ಕಮಂಗ್ಳೂರದು, ಬಳ್ಳಾರಿದು ಎಲ್ಲ ತೇರುಗಳು, ಹಳೆ ತೇರುಗಳಿದ್ದಾವೆ ಇಲ್ಲಿ. ಶ್ರೀ ಅಮೃತೇಶ್ವರ ರಥ, ಕೋಟೆ ಅರಕಲಗೋಡು, ಹಾಸನ ಜಿಲ್ಲೆ. ತುಂಬ ಹಳೆಯ ಕಾಲದ ಒಂದು ದೇವಸ್ಥಾನ ಇಲ್ಲಿ ಇಟ್ಟಿದ್ದಾರೆ. ನೀವು ಬಂದು ಇಲ್ಲಿ ಕೂಡ ನೋಡ್ಬೋದು. ತುಂಬ ಚೆನ್ನಾಗಿದೆ ಈ ಒಂದು ದೇವಸ್ಥಾನದಲ್ಲಿ. ನಮ್ಮ ಶ್ರೀ ಧರ್ಮಸ್ಥಳ ಕ್ಷೇತ್ರದ ಒಂದು ದೇವಸ್ಥಾನದಲ್ಲಿ ಇದೆ. ಎಲ್ಲ ಬಂದು ನೋಡಿ ಅಂತ ಹೇಳ್ತೀನಿ ನಿಮಗೋಸ್ಕರ. ಚಿಕ್ಕಮಗಳೂರು ಜಿಲ್ಲೆ ಹಿರೇಮಗಳೂರು ಶ್ರೀ ಕೋದಂಡರಾಮಸ್ವಾಮಿ ತೇರು ನೋಡಿ. ತುಂಬ ಅದ್ಭುತವಾಗಿದೆ ದೇವಸ್ಥಾನದ ಒಂದು ತೇರು, ತುಂಬ ಚೆನ್ನಾಗಿದೆ ನೋಡಿ. ಈ ಒಂದು ತೇರು ವಿಭಿನ್ನವಾದ ಚಿತ್ರಗಳ ಕಲೆಗಳು ನೋಡ್ಬೋದು ಈ ಚಿತ್ರದಲ್ಲಿ. ಈ ಒಂದು ಹಳೆಯ ಕಾಲದ ಚಿತ್ರದಲ್ಲಿ ಚಿತ್ರೀಕರಣ ಮಾಡಿದ್ದಾರೆ. ತುಂಬ ಅದ್ಭುತವಾಗಿದೆ. ಹನುಮನ ಒಂದು ವಿಗ್ರಹ ಕೂಡ ತುಂಬ ಅದ್ಭುತವಾಗಿದೆ. ಗಣೇಶ ಹಾಗೆ
ರಾಮ ಲಕ್ಷ್ಮಣ ಈ ಎಲ್ಲ ಅದ್ಭುತವಾಗಿ ಈ ಒಂದು ತೇರಿನಲ್ಲಿ ವಿಗ್ರಹ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಶ್ರೀ ಕೋದಂಡರಾಮ ದೇವರ ಒಂದು ತೇರು ತುಂಬ ಚೆನ್ನಾಗಿದೆ, ಬಂದು ನೋಡಿ ಅಂತ ನಿಮಗೆಲ್ಲ ಹೇಳ್ತಾ ಇದ್ದೀನಿ. ಈ ಬರುವ ಒಂದು ಯಾರಿಗೆ ಗೊತ್ತಿಲ್ಲ ಅವ್ರಿಗೆ ಬರೋ ಕೂಡ ಈ ಒಂದು ಲೊಕೇಶನ್ ಕೂಡ ಇದರಲ್ಲಿ ಈ ಥರ ನೋಡಿ ತೋರಿಸಿದ್ದೀನಿ. ನೋಡಿ ನೀವೆಲ್ಲ ಬಂದು ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳವನ್ನು ನೋಡಿ ಅಂತ ನಿಮಗೆಲ್ಲ ಹೇಳ್ತೀನಿ. ಅದು ಮಳೆಗಾಲದಲ್ಲಿ ಬಂದರೆ ತುಂಬ ಹಸಿರಿನ ವಾತಾವರಣ ಇರುತ್ತೆ, ಹಾಗೆ ಕೊರೆಯುವ ಚಳಿ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ, ನೋಡೋಕ್ಕೆ ಒಂದು ಆನಂದವಾಗಿರುತ್ತೆ. ಹಸಿರಿನ ವಾತಾವರಣ, ನೀರು, ಹರಿಯುವ ನೀರು ಇವೆಲ್ಲ ನೋಡ್ಕೊಂಡು ಆರಾಮಾಗಿ ಮನಸ್ಸನ್ನು ತೃಪ್ತಿ ಮಾಡ್ಕೋಬೋದು. ಮನಃಶಾಂತಿ ಇಲ್ಲಿಗೆ ಬಂದರೆ ಯಾವುದೇ ಒಂದು ಇರಲ್ಲ, ಆ ಥರ ಇರುತ್ತೆ ಇಲ್ಲಿ ಮನಃಶಾಂತಿ, ಅಷ್ಟು ಅದ್ಭುತವಾಗಿರುತ್ತೆ. ಬನ್ನಿ, ಬಂದು ಒಂದೆರಡು ದಿನ ಇದ್ದು ದೇವರ ದರ್ಶನ ಮಾಡಿಕೊಂಡು, ಮಂಜುನಾಥ ದರ್ಶನ ಮಾಡಿಕೊಂಡು ಇಲ್ಲಿರೋ ಒಂದೊಂದು ವ್ಯತ್ಯಾಸವನ್ನು ನೀವು ನೋಡ್ಕೊಂಡು ಹೋಗ್ಬೋದು ಅಂತ ನಿಮಗೆಲ್ಲ ಹೇಳ್ತೀನಿ. ತುಂಬ ಚೆನ್ನಾಗಿದೆ, ಬನ್ನಿ ಫ್ರೆಂಡ್ಸ್ ಅಂತ ಹೇಳ್ತಾ ಇನ್ನು ಮುಂದೆ ಏನೆಲ್ಲ ಇದೆ ನಿಮಗೆ ತೋರಿಸ್ತೀನಿ. ಬನ್ನಿ ನೋಡೋಣ, ಈ ಒಂದು ತೇರೆಲ್ಲ ನೋಡ್ಕೊಳ್ಳಿ. ನೋಡಿ, ಇಲ್ಲಿ ವಸ್ತು ಸಂಗ್ರಹಾಲಯ ಇದೆ. ಹಳೆಯ ಕಾಲದ ತಾಳೆ ಗರಿಯ ಒಂದು ಸಂಗ್ರಹಾಲಯ ಇದೆ, ಅದು ಕೂಡ ನೀವು ನೋಡ್ಬೋದು. ಇಲ್ಲೆಲ್ಲ ತುಂಬ ಚೆನ್ನಾಗಿದೆ. ಹಾಗೆ ಬಂದು ಇಲ್ಲೆಲ್ಲ ನೋಡ್ಕೊಂಡಿರ್ಬೋದು. ಹಾಗೆ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ. ಈ ಒಂದು ಜಾಗ ಎಲ್ಲ ನೋಡ್ಬೋದು ನೀವು, ತುಂಬ ಚೆನ್ನಾಗಿದೆ, ತುಂಬ ಅದ್ಭುತವಾಗಿದೆ. ಹಾಗೆ ಮುಂದೆಗಡೆ ಹೋಗೋಣ ಬನ್ನಿ. ಮುಂದೆಗಡೆ ಹೋದರೆ ಒಂದು ಯಾವುದೇ ಒಂದು ಫಂಕ್ಷನ್ ಮಾಡಿದರೆ, ಒಂದು ಫಂಕ್ಷನಿಗೆ ಒಂದು ಇದು ಮಾಡಿದ್ದಾರೆ, ಹಾಲ್ ಮಾಡಿದ್ದಾರೆ, ಅದು ಕೂಡ ನಿಮಗೆ ತೋರಿಸ್ತೀನಿ. ಬನ್ನಿ, ಹಾಗೆ ನೋಡ್ಕೊಂಡು ಹೋಗೋಣ. ಇಲ್ಲಿ ಪರಿಸರ ನೋಡಿ, ಹಾಗೆ ಇಲ್ಲೆಲ್ಲ ಕಾರುಗಳೆಲ್ಲ ನಿಲ್ಲಿಸ್ಬೋದು. ತುಂಬ ಚೆನ್ನಾಗಿದೆ. ಯಾವುದೇ ಒಂದು ಧರ್ಮಸ್ಥಳ ಕ್ಷೇತ್ರದಲ್ಲಿ ಫಂಕ್ಷನ್ ಮಾಡಿದರೆ ಈ ಒಂದು ಫಂಕ್ಷನ್ ಹಾಲ್ ಮಾಡಿದ್ದಾರೆ, ತುಂಬ ಅದ್ಭುತವಾಗಿದೆ. ಅದು ಕೂಡ ನಿಮಗೆ ತೋರಿಸ್ತೀನಿ. ಒಳಗಡೆ ಹೋಗೋಕ್ಕಾಗಲ್ಲ, ಹಾಗೆ ಈ ಒಂದು ಜಾಗ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ತುಂಬ ಚೆನ್ನಾಗಿದೆ. ಇದು ಕೂಡ ನೀವು ನೋಡ್ಬೋದು, ಕಣ್ತುಂಬಿಕೊಳ್ಬೋದು. ಈ ಜಾಗಕ್ಕೆ ಬಂದರೆ ಮನಸ್ಸೇ ಬರಲ್ಲ ನಾವು ಊರಿಗೆ ಹೋಗೋಕ್ಕೆ, ಆ ಥರ ಅನಿಸುತ್ತೆ. ಅದು ಹಬ್ಬದಲ್ಲಿ ಬಂದರೆ ಅಂತೂ ಇನ್ನೂ ಖುಷಿ ಇರುತ್ತೆ ನೋಡೋಕ್ಕೆ. ಎಲ್ಲ ಫಂಕ್ಷನ್ ಆಗ್ತಾಯಿರುತ್ತೆ, ಒಂದು ದೇವರ ಜ್ಞಾನ ಕೂಡ ಮಾಡ್ಬೋದು ಇಲ್ಲಿ ಇದ್ಬಿಟ್ರೆ ಫಂಕ್ಷನ್ಗಳಿಗೆಲ್ಲ. ತುಂಬ ಚೆನ್ನಾಗಿದೆ. ಹಬ್ಬದ ವಾತಾವರಣದಲ್ಲಿ ಬಂದ್ರಂತೂ ಇನ್ನೂ ಅತಿ ಹೆಚ್ಚು ಉತ್ಸಾಹ ಆಗುತ್ತೆ. ತುಂಬ ಚೆನ್ನಾಗಿಲ್ಲ. ನಮ್ಮ ಧರ್ಮಸ್ಥಳದಲ್ಲಿ ಧರ್ಮಾಧಿಕಾರಿಗಳು ತುಂಬ ಅದ್ಭುತವಾಗಿ ಎಲ್ಲ ತರಹ ಮಕ್ಕಳಿಗೆ, ಜನಗಳಿಗೆ ಒಳ್ಳೆಯದಾಗೋ ರೀತಿ ಎಲ್ಲ ತರಹ ಮಾಡಿದ್ದಾರೆ. ಒಂದೊಂದು ಕೂಡ ಬಡವರಿಗೆ ಸಹಾಯ ಮಾಡೋ ರೀತಿ ಮಾಡಿದ್ದಾರೆ. ಮಕ್ಕಳಿಗೂ ಕೂಡ, ಬಡ ಜನಗಳಿಗೆ ವಿದ್ಯಾಭ್ಯಾಸ, ಎಲ್ಲ ತರಹ ಸೌಕರ್ಯ ನಮ್ಮ ಇಡೀ ಕರ್ನಾಟಕದ ಹಳ್ಳಿ ಹಳ್ಳಿಗೂ ಕೂಡ ಉಪಯೋಗ ಆಗುವಂಥ ರೀತಿಯಲ್ಲಿ ಮಾಡಿದ್ದಾರೆ ಅಂತ ನಾನು ಹೇಳೋಕ್ಕೆ ಖುಷಿಯಾಗುತ್ತೆ. ಯಾಕೆಂದರೆ ನಮ್ಮೂರು ಕಡೂರು, ಚಿಕ್ಕಮಗಳೂರು ಡಿಸ್ಟಿಕ್ಕು, ನಾವೊಂದು ಹಳ್ಳಿಯಲ್ಲಿರೋರು ನಾವು. ಹಾಗಾಗಿ ನಮಗೆಲ್ಲ ಗೊತ್ತು ಧರ್ಮಸ್ಥಳದ ಬಗ್ಗೆ. ಹಾಗೆ ಧರ್ಮಸ್ಥಳ ಧರ್ಮಾಧಿಕಾರಿಗಳ ಬಗ್ಗೆ ಕೂಡ ನಮಗೆ ಗೊತ್ತು. ತುಂಬ ಅದ್ಭುತವಾಗಿ ನಮಗೆ ಸಹಾಯ ಮಾಡ್ತಾರೆ. ಹಳ್ಳಿಗಳಲ್ಲಿ ಲಕ್ಷಗಟ್ಟಲೆ ನಮಗೆ ಒಂದು ಸಂಘ ಮಾಡಿ ಅದರಲ್ಲಿ ಹಣ ಕೊಡ್ತಾರೆ. ಅದೆಲ್ಲ ನೋಡೋಕ್ಕೆ ಚೆಂದ, ಕೇಳೋಕ್ಕೆ ಚೆಂದ. ನೋಡಿ ಎಷ್ಟು ಚೆನ್ನಾಗಿದೆ ಈ ಒಂದು ಹಳೆಯ ಕಾಲದ ಹೆಲಿಕಾಪ್ಟರ್ ಕೂಡ ನೋಡಿ, ವಿಮಾನ ನೋಡ್ಬೋದು ನೀವು.
ನೋಡಿ. ಇವೆಲ್ಲ ನೋಡ್ಕೊಂಡು ನಾವೀಗ ಇದೆಲ್ಲ ತೋರಿಸ್ತೀನಿ ನಿಮಗೆ. ನಾನು ಎಲ್ಲೆಲ್ಲ ಹೋಗಿದ್ದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಅದೆಲ್ಲ ನೋಡ್ಕೊಳ್ಳಿ. ಹಾಗೆ ಈ ಒಂದು ಹಸಿರಿನ ವಾತಾವರಣ ತುಂಬ ಅದ್ಭುತವಾಗಿದೆ. ಇದೆಲ್ಲ ನೋಡ್ತಾ ಇದ್ದರೆ ನಮಗೆ ಮನಸ್ಸು ಬರೋಲ್ಲ ಆ ಊರಿಗೆ ಬರೋಕ್ಕೆ. ಹಾಗೆ ನಾನು ಸ್ನಾನ ಮಾಡೋಕ್ಕೆ ಮುಡಿ ಕೊಟ್ಟಿದ್ದೆ. ಸ್ನಾನ ಮಾಡೋಕ್ಕೆ ಇಲ್ಲಿಗೆ ಬಂದೆ. ನೇತ್ರಾವತಿ ನದಿ ತುಂಬ ಬೋರ್ಗರಿತಾ ಇತ್ತು. ಅಷ್ಟು ಅದ್ಭುತವಾಗಿ ನೇತ್ರಾವತಿ ನದಿ ಹರಿತಾ ಇತ್ತು. ಅಲ್ಲಿ ಸ್ನಾನ ಮಾಡಿ ನಾವು ದೇವರ ದರ್ಶನ ಎಲ್ಲ ಮಾಡಿಕೊಂಡು ಬಂದು ಅವೆಲ್ಲ ನಿಮಗೆ ತೋರಿಸ್ತೀನಿ. ಇವಾಗ ಸ್ನಾನ ಮಾಡೋದು ಮುಗಿಸ್ಕೊಂಡು ನಾನು ಆ ಒಂದು ಅದ್ಭುತವಾದ ರಮಣೀಯವಾದ ನೀರಿನ ಒಂದು ಬೋರ್ಗರಿತ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ತುಂಬ ಚೆನ್ನಾಗಿದೆ. ಇದು ನಾನು ಜುಲೈ ತಿಂಗಳಲ್ಲಿ ಹೋಗಿರುವಂಥ ಒಂದು ವಿಡಿಯೋ. 2ನೇ ತಾರೀಕು ಅಲ್ಲಿದ್ದೆ ನಾನು. ಇದೆಲ್ಲ ನೋಡಿ 2025 ಜುಲೈ ತಿಂಗಳು ನೋಡಿ 2ನೇ ತಾರೀಕು ನೋಡಿ. ಈ ಥರ ಒಂದು ಅದ್ಭುತವಾದ ರಮಣೀಯವಾಗಿ ನೇತ್ರಾವತಿ ನದಿ ಹರಿತಾ ಇದೆ. ಕಣ್ತುಂಬಿಕೊಳ್ಳಿ. ಹಾಗೆ ಈ ಒಂದು ವಿಡಿಯೋ ಇನ್ನೂ ಮುಂದುವರಿಯುತ್ತೆ. ಸ್ವಲ್ಪ ಮಾಡಿದ್ದೀನಿ ನೋಡಿ. ಈಗ ನಾವು ದೇವರ ದರ್ಶನಕ್ಕೆ ಬಂದಿದ್ದು. ದೇವರ ದರ್ಶನದಲ್ಲಿ ಜನಗಳು ತುಂಬ ಕಮ್ಮಿ ಇದ್ದರು. ಯಾಕೆಂದರೆ ಸೋಮವಾರ ಆಗಿತ್ತಲ್ಲ, ಹಂಗಾಗಿ ನಾವು ಮಂಗಳವಾರ ನೈಟ್ ಬಂದು ಬುಧವಾರ ದರ್ಶನ ಮಾಡಿದ್ವಿ ನಾವು. ನೋಡಿ ಕಮ್ಮಿ ಇದ್ದರು ಜನ. ಆದಷ್ಟು ಕಮ್ಮಿ ಅಂದರೆ 2,000-3,000 ಜನ ಇರಲ್ಲ, 1,000 ಜನ ಇದ್ದರು. ನಮಗೆ ಒಳ್ಳೆ ದರ್ಶನ ಆಯಿತು. ದೇವರ ದರ್ಶನ ಕೂಡ ಮಾಡಿಕೊಂಡು ದೇವರ ದರ್ಶನಕ್ಕೆ ಹೋಗ್ತಾಯಿದ್ದೀವಿ ನೋಡಿ. ದೇವರ ದರ್ಶನ ಮಾಡ್ಕೊಂಡು ನಾವು ಹೊರಗೆ ಬಂದು ಒಂದು ಫೋಟೋ ವಿಡಿಯೋ ಅವನ್ನ ನಾವು ತಗೊಂಡು, ಮಳೆ ಬರ್ತಾಯಿತ್ತು. ಅರ್ಧ ಗಂಟೆಗೂ ಮಳೆ ಬರ್ತಾಯಿತ್ತು. ತುಂಬ ಚೆನ್ನಾಗಿತ್ತು. ನಮ್ಮ ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನ ತುಂಬ ಚೆನ್ನಾಗಿ ದರ್ಶನ ಮಾಡಿದ್ವು. ನಾವು ಕುಕ್ಕೆ ಸುಬ್ರಹ್ಮಣ್ಯ ಹೋಗೋಣ ಅಂತ ಮಾಡ್ಕೊಂಡಿದ್ದೀವಿ. ಇದನ್ನೆಲ್ಲ ನೋಡಿಬಿಟ್ಟು ಕುಕ್ಕೆ ಸುಬ್ರಹ್ಮಣ್ಯ ಹೋಗಿಬಿಟ್ಟು ನೋಡ್ಕೊಂಡು ನಾವು ಮತ್ತೆ ರಿಟರ್ನ್ ಇಲ್ಲಿಗೆ ಬರ್ತೀವಿ. ಮಂಜುನಾಥ ಸ್ವಾಮಿ, ಅಣ್ಣಪ್ಪ, ಅಮ್ಮನವರು ದರ್ಶನ ತುಂಬ ಅದ್ಭುತವಾಗಿ ದರ್ಶನ ಆಯಿತು ನಮಗೆ. ಹಾಗೆ ಗಣೇಶನ ಒಂದು ದೇವರ ದರ್ಶನ ಕೂಡ ತುಂಬ ಅದ್ಭುತವಾಗಿ ದರ್ಶನ ಆಯಿತು. ಇದೆಲ್ಲ ನೋಡಿಕೊಂಡು ನಾವು ಇವಾಗ ನಾವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೊರಡಬೇಕು. ನೋಡಿ ಇವೆಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ. ನಮ್ಮ ಮಂಜುನಾಥ ಸ್ವಾಮಿಯ ದೇವಸ್ಥಾನದಲ್ಲಿ ಏನೆಲ್ಲ ಇದೆ ಅಂಥೇಳಿ. ಹಾಗೆ ಬೆಳ್ಳಿ ರಥ, ಹಾಗೆ ಬಂಗಾರದ ಒಂದು ರಥ ಕೂಡ ಇದೆ ಇಲ್ಲಿ. ಅದು ಕೂಡ ನಿಮಗೆ ತೋರಿಸ್ತೀನಿ. ಹಾಗೆ ಇಲ್ಲಿ ಒಂದು ವೀಕ್ಷಣೆ ಮಾಡೋಕ್ಕೆ ಕೂತ್ಕೊಳ್ಳೋಕ್ಕೆ ಒಂದು ಜಾಗ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವೆಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ತುಂಬ ಚೆನ್ನಾಗಿದೆ. ನೋಡಿ ನೀವು ಒಂದು ಸತಿ ಬನ್ನಿ. ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಬಂದು ದೇವರ ದರ್ಶನ ಕೂಡ ಮಾಡಿಕೊಂಡು ಮನಸ್ಸಿಗೆ ತುಂಬ ಉಲ್ಲಾಸ, ಆನಂದ ಆಗುವಂತೆ ಕಂಗೊಳಿಸುವ ಈ ಒಂದು ಜಾಗಕ್ಕೆ ಬಂದು ನೋಡ್ಕೊಂಡೋಗಿ. ಹಾಗೆ ಇಲ್ಲಿ ಉದ್ಯಾನವನ ಕೂಡ ತುಂಬ ಚೆನ್ನಾಗಿದೆ. ಹಾಗೆ ವಿವಿಧ ಫಿಶ್ಗಳೆಲ್ಲ ಇದೆ, ಅವೆಲ್ಲ ನೀವು ನೋಡ್ಬೋದು. ಹಾಗೆ ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ, ಇನ್ನೂ ಇದ್ದಾವೆ, ಅದೆಲ್ಲ ನಿಮಗೆ ತೋರಿಸ್ತೀನಿ ನೋಡಿ. ಇಷ್ಟು ಅಂತ ಹೇಳ್ತಾ ಈ ಒಂದು ಅದ್ಭುತವಾದ ವಿಡಿಯೋ ನೋಡಿ ದೇವರಿಗೆ ಅಭಿಷೇಕಕ್ಕೋಸ್ಕರ ಒಂದು ಗಂಗೆ ತಗೊಂಡು ಹೋಗ್ತಾ ಇದ್ದಾರೆ. ಅದು ಕೂಡ ನೋಡಿ. ಶ್ರೀ ಮಂಜುನಾಥ ಸ್ವಾಮಿಯ ಗಂಗೆ ತಗೊಂಡೋಗ್ತಾರೆ ಅಭಿಷೇಕಕ್ಕೆ. ಅದು ಕೂಡ ನೋಡ್ಬೋದು. ತುಂಬ ಚೆನ್ನಾಗಿದೆ. ನನ್ನ ಒಂದು ವಿಡಿಯೋದಲ್ಲಿ ನನ್ನ ಅಪರೂಪ ಅನಿಸುತ್ತೆ. ಇದು ನನಗೆ ಅದೃಷ್ಟ ಅನಿಸುತ್ತೆ ಸಿಕ್ಕಿರೋದು. ಈ ಒಂದು ದೇವರ ನೋಡಿ. ಇಲ್ಲೇ ನಾನು ರಾತ್ರಿ ಹೊತ್ತು ಸ್ಟೇ ಆಗಿದ್ದು ಈ ಒಂದು ಜಾಗದಲ್ಲಿ. ಇದೆಲ್ಲನೂ ನೋಡಿ. ಹಾಗೆ ತುಂಬ ಚೆನ್ನಾಗಿದೆ ಕ್ಲೈಮೇಟು, ಹಾಗೆ ಅದ್ಭುತವಾಗಿದೆ. ಇಲ್ಲೆಲ್ಲ ನೋಡ್ಬೋದು. ನಾವು ಫ್ಯಾಮಿಲಿ ಬಂದಿದ್ದು, ಹಾಗಾಗಿ ನಮಗೆ ಒಂದು ದಿನಕ್ಕೆ 24 ಗಂಟೆಗೆ 250 ರೂಪಾಯಿ ತಗೊಂಡ್ರು. ನಾವು 24 ಗಂಟೆ ಇರಲಿಲ್ಲ. ನಮಗೆ ರಿಟನ್ನು 100 ರೂಪಾಯಿ ಕೊಟ್ಟರು ಲಾಸ್ಟಿಗೆ. ಅದು ತಗೊಂಡದೆಲ್ಲ ನೋಡ್ಕೊಂಡು ನಾವು ಇಲ್ಲೆಲ್ಲ. ನನ್ನ ಚಾನಲ್ ಹೆಸರು SK ಹರಿಸಮುದ್ರ ಚಾನಲ್ಲು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ ನಮ್ಮ ಚಾನಲ್ಲಿಗೆ ಸಹಾಯ ಮಾಡಿ.
ಅಂತ ನಿಮ್ಮನ್ನೆಲ್ಲರನ್ನು ಕೇಳ್ಕೊಡ್ತೀನಿ. ನಮ್ಮ ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನ ತುಂಬ ಅದ್ಭುತವಾದ ದರ್ಶನ ಆಯಿತು. ನೀವು ಕೂಡ ಬನ್ನಿ. ಜೈ ಶ್ರೀ ಮಂಜುನಾಥ, ಜೈ ಧರ್ಮಸ್ಥಳ ಕ್ಷೇತ್ರ ಶ್ರೀ ಮಂಜುನಾಥ ಸ್ವಾಮಿ ಅಂತ ನಾನು ಬೇಡ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ವಂದನೆಗಳು. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಇನ್ನೂ ವಿಡಿಯೋ ಇದೆ.